ಏ ತಮ್ಮ ನಿಲ್ಲಿಲೆ ಪೇಪರು ಈ ತರ ಬಿಸೈಕ್ ಹೋಗ್ಬೇಡ, ಇಲ್ಲಿ ಕಟ್ಟಿ ಮೇಲೆ ಇಟ್ಟು ಹೋಗು. ಆಗಲ್ಲ ಸರ್, ನನಗೆ ತುಂಬಾ ಕೆಲಸ ಇದೆ. 6 ಗಂಟೆ ಒಳಗೆ ಎಲ್ಲ ಮನೆ ಪೇಪರ್ ಹಾಕ್ಬೇಕು, ಅದೊಂದು ಕಿರಿಕಿರಿ. ಲೇ ತಮ್ಮ, ಪೇಪರ್ ತಂದು ಇಡಕ್ಕಾಗಲ್ಲ ಅಂದ್ರೆ ನಾಳೆಯಿಂದ ನನ್ನ ಮನೆಗೆ ಪೇಪರ್ ಹಾಕ್ಬೇಡ. ನಾನು ಯಾರಿಗಾರ ಹೇಳ್ಕೊಂತೀನಿ. ಹಾಗೇನು ಮಾಡಬೇಡಿ ಸರ್, ನಾಳೆಯಿಂದ ಬಂದು ನಾನೇ ಕಟ್ಟೆ ಮೇಲೆ ಇಟ್ಟು ಹೋಗ್ತೀನಿ. ಆಯ್ತಪ್ಪ, ನಾಳಿಂದ ಈ ತರ ಇಟ್ಟು ಹೋಗಂಗಿದ್ರೆ ನಮ್ಮ ಮನೆಗೆ ಪೇಪರ್ ಹಾಕು, ಇಲ್ಲ ಅಂದ್ರೆ ಹಾಕ್ಬೇಡ. ಆಯ್ತು ಬಿಡಿ ಸರ್. ಸರಿ ಹೋಗು. ಮನೆ ಮಗಳಂತೆ ವಿದ್ಯಾರ್ಥಿನಿ ಕಾಪಾಡಿದರು. ಪ್ರತಿ 3ರಲ್ಲಿ ಒಬ್ಬರು ಕೋಟ್ಯಾಧಿಪತಿ. ಸಂಗವಾಗಿ ಕ್ಷಮೆಯಾಚಿಸಿದ ರಾಮದೇವ. ಇದೇನಪ್ಪ ವಿಶೇಷ ಅಂಕಣ? ಪೇಪರ್ ಹಾಕುವ ಯುವಕರ ಸಾಧನೆ. ಯುವಕನೊಬ್ಬ ಪೇಪರ್ ಹಾಕುತ್ತಾ ಓದಿ PSI ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ. ದಿನಕ್ಕೆ 6 ಗಂಟೆ ಮಾತ್ರ ಓದಲು ಸಾಧ್ಯವಾಗುವುದರಿಂದ ಯಶಸ್ವಿ ಸ್ವಲ್ಪ ತಡವಾಯಿತು. ಯುವಕ ಪೇಪರ್ ಹಾಕುತ್ತಲೇ ಅಭ್ಯಾಸಿಸಿ ಹಳ್ಳಿಯ ಯುವಕ ಅಂತಾರಾಷ್ಟ್ರೀಯ ಕ್ರಿಕೆಟ್ ಟೀಮ್ನಲ್ಲಿ ಸ್ಥಾನ. ಪೇಪರ್ ಹಾಕ ಹುಡುಗರು ಇಷ್ಟರ ಮಟ್ಟಿಗೆ ಓದ್ತಾರ. ನಿತ್ಯದ ಸೈಕಲ್ ತುಳಿತ ಉತ್ತಮ ಸದೃಢತೆ ನೀಡಿತು ಯುವಕ. ಅಬ್ಬಾ, ಅದೆಷ್ಟು ಸಾಧಕರು! ಈ ಮೇಲಿನ ಸಾಧಕರ ಯಶಸ್ವಿಗೆ ಅಬ್ದುಲ್ ಕಲಾಮರೇ ಸ್ಫೂರ್ತಿಯಾಗಿರಬೇಕು. ಯಾಕೆಂದರೆ ಅವರು ಸಹ ಪೇಪರ್ ಬಾಯಿಂದ ದೇಶದ ರಾಷ್ಟ್ರಪತಿ ಆಗಲಿಲ್ಲವೇ? ಲೇ ತಮ್ಮ, ತಡೀಲಿ. ಪೇಪರ್ ನೆಲಕ್ಕೆ ಬಿದ್ದರೆ ಅದೇನು ಹಾಳಾಗಲ್ಲ. ನಿನಗೆ ತೊಂದರೆ ಆದರೆ ಪೇಪರ್ ಬಿಸಾಕಿ ಹೋಗ್ಬಿಡು, ತೊಂದರೆ ಏನಿಲ್ಲ. ಆಯ್ತು ಸರ್, ಥ್ಯಾಂಕ್ಸ್. ಹಾಗಂತ ಬಿಸಾಕ್ ಹೋಗಂತ ಹೇಳ್ಯಾರಂತ ಚರಂಡಾಗ ಹಾಕಿಯಪ್ಪ, ಈ ಕಡೆ ತಂದು ಹಾಕು. ಆಯ್ತು ಸರ್, ಹಾಗೆ ಮಾಡಲ್ಲ.